ಇನ್ನು ಒರಿಸ್ಸಾದ ಭುವನೇಶ್ವರದಲ್ಲಿ ಮೋದಿ ರೋಡ್ ಶೋ ಭರ್ಜರಿಯಾಗಿ ನಡೀತಾ ಇರುವಂಥದ್ದು. ನಾವು ಅದರ ನೇರ ದೃಶ್ಯಾವಳಿಗಳನ್ನು ನಿಮ್ಮ ಎದುರುಗಡೆ ಇಡ್ತಾ ಇದ್ದೀವಿ. ಭುವನೇಶ್ವರದಲ್ಲಿ ಮೋದಿ ರೋಡ್ ಶೋ ಶುರು ಆಗಿದೆ. ನಾವು ನೋಡ್ತಾ ಇದ್ದೀವಿ, ಕಿಕ್ಕಿರಿದು ತುಂಬಿದಂಥ ಜನಸ್ತೋಮದ ನಡುವೆ ಮೋದಿ ರೋಡ್ ಶೋ ನಡೀತಿರುವಂಥದ್ದು. ಜೊತೆಗೇನು ಅಂತಂದರೆ ಈ ಬಾರಿ ಈ ಒರಿಸ್ಸಾದ ಕಡೆಗೆ ಮೋದಿಯವರ ಗಮನ ನೆಟ್ಟಿದೆ. ಅದರಲ್ಲೂ ಕಾಶಿನಲ್ಲೂ ಕೂಡ ಅವರು ಸ್ಪರ್ಧೆ ಮಾಡಿದ್ದಾರೆ, ವಾರಣಾಸಿನಲ್ಲಿ. ಇನ್ನೊಂದು ಅವರು ಭುವನೇಶ್ವರದಿಂದಲೂ ಕೂಡ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಮಾತಿತ್ತು. ಅದರಲ್ಲೂ ಪುರಿಯಿಂದ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಮಾತಿತ್ತು ಒಡಿಸ್ಸಾದಿಂದ. ಆದರೆ ಅದು ಆಗಲಿಲ್ಲ. ಆದರೆ ಒರಿಸ್ಸಾದಲ್ಲಿ ಈ ಬಾರಿ ಬಿ ಜೆ ಪಿಯ ಸ್ಥಿತಿಗತಿಗಳು ಸುಧಾರಿಸಬಹುದು ಅನ್ನುವಂಥ ಲಕ್ಷಣಗಳು ಕಾಣ್ತಾ ಇವೆ ಅನ್ನುವಂಥದ್ದು ಬಿ ಜೆ ಪಿಯವರ ಒಂದು ಲೆಕ್ಕಾಚಾರ. ಹೀಗಾಗಿಯೇ ಮೋದಿ ಈ ಕಡೆಗೂ ಕೂಡ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಆರಂಭದಲ್ಲಿ ಒಂದು ಮಾತಿತ್ತು, ಏನು ಅಂದರೆ ಒಂದು ಕಡೆಗೆ ವಾರಣಾಸಿಯ ಕಡೆ ಗಮನ ಕೊಡುವಂಥದ್ದು, ಅಂದರೆ ಪಕ್ಕಾ ಶಿವಕ್ಷೇತ್ರ ಅದು. ಇನ್ನೊಂದು ಕಡೆಗೆ ಪುರಿ ಜಗನ್ನಾಥ, ಅದು ವೈಷ್ಣವ ಕ್ಷೇತ್ರ. ಅದು ಎರಡೂ ಕ್ಷೇತ್ರಗಳಿಂದ ಇಲ್ಲಿ ಸ್ಪರ್ಧೆಗಳಿರಬೇಕು. ಜೊತೆಗೆ ಅಕ್ಕಪಕ್ಕದ ಈ ಕ್ಷೇತ್ರಗಳು ಯಾವ್ಯಾವ ಇರ್ತವೆ, ರಾಜ್ಯಗಳು ಯಾವ್ಯಾವ ಇರ್ತವೆ, ಅದರ ಕಡೆಗೂ ಕೂಡ ಒಂದಷ್ಟು ಗಮನ ಕೊಡ್ಬೋದು, ಒಂದಷ್ಟು ಪ್ರಭಾವ ಬೀರ್ಬೋದು ಅನ್ನುವಂಥದ್ದು. ಆದರೆ ಅದಾಗಲಿಲ್ಲ. ಒಂದೇ ಕಡೆ ಮಾತ್ರ ಮೋದಿ ಕಾನ್ಸಂಟ್ರೇಟ್ ಮಾಡ್ತಾ ಇರುವಂಥದ್ದು. ಆದರೆ ಮೋದಿ ರೋಡ್ ಶೋ ನಡೀತಾ ಇದೆ ಭುವನೇಶ್ವರದಲ್ಲಿ. ಮೋದಿ ರೋಡ್ ಶೋನಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದಾರೆ. ನಾವು ನೋಡ್ತಾ ಇದ್ದೀವಿ, ಭುವನೇಶ್ವರದಿಂದ ನೇರ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಮೋದಿ ರೋಡ್ ಶೋ ನಡೀತಾ ಇರೋದು ಒಡಿಶಾದ ಭುವನೇಶ್ವರ. ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಜನ ಜಮಾಯಿಸಿದ್ದಾರೆ. ಜೊತೆಗೇನಂದರೆ ಈ ರೋಡ್ ಶೋಗಳಿದೆಯಲ್ಲ, ಈ ರೋಡ್ ಶೋಗಳು ಈ ಪೊಲೀಸರಿಗಾಗಿರ್ಬೋದು, ಈ ರಕ್ಷಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಒಂದು ದೊಡ್ಡ ಚಾಲೆಂಜ್ ಇದು. ಯಾಕಂದರೆ ಸಾಮಾನ್ಯ ಸಂಗತಿ ಅಲ್ಲ ಇದು. ಅಲ್ಲಿ ನಿಯಂತ್ರಣ ಮಾಡಬೇಕಲ್ಲ ಜನಗಳನ್ನು, ಅದು ಜೊತೆಗೆ ರಕ್ಷಣೆ ಕೊಡಬೇಕಲ್ಲ, ಅದೇ ಒಂದು ದೊಡ್ಡ ಸಂಗತಿ. ಹೀಗಾಗಿ ಈ ಒಡಿಶಾದ ಭುವನೇಶ್ವರದಲ್ಲಿ ಪ್ರಧಾನಿ ರೋಡ್ ಶೋ ನಡೀತಾ ಇದೆ. ಇಡೀ ನಗರಾದ್ಯಂತ ವ್ಯಾಪಕ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಿರುವಂಥದ್ದು. ಮೋದಿಯಂತೂ ಈ ಸುತ್ತೋದರಲ್ಲಿ ಅವರು ಎಷ್ಟರ ಮಟ್ಟಿಗೆ ನಿಷ್ಣಾತರು ಅಂತಂತಂದರೆ, ಏನೋ ಒಂದು ಇದ್ರ ಪ್ರಕಾರ ಕೇಳ್ತಾ ಇದ್ದೆ ನಾನು. ಇಲ್ಲಿ ನಮ್ಮಲ್ಲೆಲ್ಲ ನವರಾತ್ರಿ ಮಾಡ್ತಾರಲ್ಲ, ಹಾಗೆ ನವರಾತ್ರಿ ಸಂದರ್ಭದಲ್ಲಿ ಮೋದಿ ಉಪವಾಸ ಗೊತ್ತಿರುವಂಥ ಸಂಗತಿ. ಆದರೆ ಮೋದಿ ಈ ಭಾಗನೂ ಕೂಡ, ಅಂದರೆ ಈ ಸಂದರ್ಭದಲ್ಲೂ ಕೂಡ ಉಪವಾಸನೇ ಇದ್ದಾರೆ ಅನ್ನುವಂಥದ್ದು. ಅದು ಹೆಂಗೆ ಉಪವಾಸ ಇರ್ತಾರೋ, ಬರೀ ಲಿಕ್ವಿಡಲ್ಲಿ ಅದು ಹೆಂಗೆ ಕಾಲ ಕಳೀತಾರೋ, ಜೊತೆಗೆ ಈ ರೀತಿ ಚಕ್ರಗಳನ್ನ ಹಾಕ್ಕೊಂಡು ಸುತ್ತೋ ರೀತಿಯಲ್ಲಿ ಸುತ್ತಿ ಒಂಚೂರು ಸುಸ್ತಾಗದಿರೋ ರೀತಿಯಲ್ಲಿ ಜನಗಳಿಗೆ ತೋರಿಸ್ಬೇಕಲ್ಲ, ಹೆಂಗದು ಸಾಮಾನ್ಯ ಸಂಗತಿನ ಅದು. ನೋಡ್ತಾ ಇದ್ದೀವಿ ನಾವು ಒಡಿಶಾದ ಭುವನೇಶ್ವರದಿಂದ ನೇರ ದೃಶ್ಯಾವಳಿಗಳು. ಮೋದಿ ರೋಡ್ ಶೋನಲ್ಲಿ ದೊಡ್ಡ ಪ್ರಮಾಣದ ಜನ ಜಮಾಯಿಸಿದ್ದಾರೆ.
ಈ ರಾಜಕಾರಣವನ್ನು ದೂರದಿಂದ ನೋಡ್ತಿರುವಂಥವ್ರಿಗೆ ಇವರೇನು ಬಹಳ ಆರಾಮಾಗಿದ್ದಾರೆ, ಅವ್ರಿಗೇನು ತೊಂದರೆ ಇಲ್ಲ ಅನ್ನುವಂಥ ಮಾತುಗಳೆಲ್ಲ ಕೇಳಿಬರ್ತವೆ ನಿಜ. ಆದರೆ ಸಾಮಾನ್ಯ ಸಂಗತಿ ಅಲ್ಲ ಈ ಚುನಾವಣೆ ಗೆಲ್ಲುವಂಥದ್ದು. ಅದರಲ್ಲೂ ಒಂದೊಂದು ಕ್ಷೇತ್ರದ ಚುನಾವಣೆ ಗೆಲ್ಲುವಂಥದ್ದೇ ಒಂದು ಹರಸಾಹಸ. ಇನ್ನು ಇಡೀ ದೇಶಾದ್ಯಂತ ಚುನಾವಣೆಗಳ ಜವಾಬ್ದಾರಿಯನ್ನು ಹೊತ್ಕೊಂಡು ಮಾಡುವಂಥದ್ದು ಇದೆಯಲ್ಲ, ಅದು ಈ ರಾಷ್ಟ್ರೀಯ ಪಕ್ಷಗಳಿಗೆ ಅದರಲ್ಲೂ ದೊಡ್ಡ ತಲೆಬಿಸಿ ಅಂಶ. ಎಲ್ಲೋ ಒಂದು ಕಡೆಗೆ ಈ ಕೈ ಬೀಸ್ಕೊಂಡು ಹೋಗ್ತಾರಲ್ಲ, ತುಂಬ ಜನಗಳಿಗೆ ಈ ಕೈ ಬೀಸ್ಕೊಂಡು ಹೋಗೇನೇ ಕೈ ನೋವುಗಳು ಬಂದಿರುವಂಥ ಉದಾಹರಣೆ ಇದೆ. ಎಂದೂ ಕೂಡ ಬಿಸಿಲಲ್ಲಿ ನಿಂತು ಗೊತ್ತಿಲ್ಲ ಅವರು ತಲೆ ತಿರುಗಿ ಬಿದ್ದಿರುವಂಥ ಉದಾಹರಣೆಗಳಿದೆ. ಅಂದರೆ ಈ ರೀತಿ ತೊಂದರೆಗಳಾಗ್ತವೆ. ಈ ಜ್ವರ ಬರುವಂಥದ್ದು, ಮೈಯಲ್ಲಿ ಹುಷಾರಿಲ್ದಂಗೆ ಆಗಿರುವಂಥದ್ದು, ಇದ್ದಕ್ಕಿದ್ದಂಗೆ ಡೈರಿಯಾ ಶುರುವಾಗುವಂಥದ್ದು, ಈ ಥರದ್ದೆಲ್ಲ ಆಗುವಂಥದ್ದು ನಾವು ನೋಡೋರಿಗೆ ಅದು ತುಂಬ ಇದು ಅನಿಸುತ್ತೆ. ಅಂದರೆ ಏನಪ್ಪ ಇವರು ಭಾಳ ಒಳ್ಳೆಯ ಇದರಲ್ಲಿದ್ದಾರೆ, ಅಷ್ಟು ಅಪಾರ ಜನಸ್ತೋಮ ಇದೆ, ಅದೊಂದು ಖುಷಿ ಸಂಗತಿ ಅನಿಸುತ್ತೆ. ಆದರೆ ಅಷ್ಟು ಸುಲಭ ಅಲ್ಲ. ಅದೆಲ್ಲ ನಾಯಕರುಗಳಿಗೂ ಕೂಡ ಅನ್ವಯ ಆಗುವಂಥದ್ದು. ಅದರಲ್ಲೂ ಈ ರಾಷ್ಟ್ರೀಯ ಪಕ್ಷದ ನಾಯಕರುಗಳಿದ್ದಾರಲ್ಲ, ಅವ್ರಿಗಂತೂ ದೊಡ್ಡ ತಲೆನೋವು. ಯಾಕಂದರೆ ಎಲ್ಲರನ್ನೂ ಮುಟ್ಟಬೇಕಲ್ಲ, ಎಲ್ಲರನ್ನೂ ಸಂತುಷ್ಟಗೊಳಿಸ್ಬೇಕಲ್ಲ. ಇದು ಸಾಮಾನ್ಯ ಸಂಗತಿ ಅಲ್ಲ ಇದು. ভাই এই বিল্ডিংটা দিলি